ಸರ್, ನಿಮ್ಮ ಎಂಟ್ರಿ ಋಣಗೆ ಹೇಗಾಯ್ತು? ರೋಣಾಗೆ ನನ್ನ ಎಂಟ್ರಿ ಹೇಗೆ ಅಂದರೆ, ರಘುರಾಜಾನಂದ ನನ್ನ ಸ್ಟೂಡೆಂಟ್. ರಂಗಭೂಮಿಯ ಹಿನ್ನೆಲೆಯವನು ನಾನು. 45ರಿಂದ ನನ್ನ 8ನೇ ವಯಸ್ಸಿಗೆ ನಾನು ರಂಗಭೂಮಿಗೆ ಬಂದವನು. CGK ಅವರ ಒಡಲಾಳ ನಾಟಕ, ಉಮಾಶ್ರೀ ಅವರ ಮೊಮ್ಮಗನ ಪಾತ್ರವನ್ನು ನಾನು ಬಾಲ್ಯದಲ್ಲೇ ಮಾಡಿದಂಥವನು. ಅಲ್ಲಿಂದ ಇವತ್ತಿನವರೆಗೂ ರಂಗಭೂಮಿಯಲ್ಲೇ ನನ್ನ ಕೆಲಸ. ಏಕೆಂದರೆ ಅದರಲ್ಲಿ ನನ್ನ ಟ್ಯಾಗ್ಲೈನೇ ರಂಗಭೂಮಿ ನನ್ನ ಉಸಿರು ಅಂತ. ಸೊ ರಂಗಭೂಮಿಯನ್ನೇ ಜೀವವಾಗಿಟ್ಟುಕೊಂಡು ನಾನು ಕೆಲಸ ಮಾಡ್ತಾ ಬಂದೆ. ಆ ಇದರಲ್ಲಿ ಈ ಕರೋನಾ ಸಂದರ್ಭದಲ್ಲಿ ಒಂದು ವರ್ಕ್ಶಾಪ್ ಮಾಡಿದೆ. ಆ ವರ್ಕ್ಶಾಪಿಗೆ ಬಂದ ವ್ಯಕ್ತಿ ರಘುರಾಜಾನಂದ. ಸೊ ಅಲ್ಲಿಂದ ಅವನು ನಟನೆಯ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸ್ತಾ ಬಂದ. ಅವನಿಗೆ ಬೇರೆ ಬೇರೆ ಥರದ ಎಲ್ಲ ಆಲೋಚನೆಗಳು. ಈಗ ರಂಗಭೂಮಿ ಅಂದರೆ ಬರೀ ನಟನೆ ಮಾತ್ರ ಕಲಿಸೋಲ್ಲ, ಅಲ್ಲಿ ಟೆಕ್ನಿಕಲ್ ಕಲಿತಾನೆ, ಆಮೇಲೆ ಮೇಕಪ್ ಮಾಡೋದು ಕಲಿತಾನೆ, ಮತ್ತು ಸ್ಟೇಜ್ ಪ್ರಾಪರ್ಟಿ ಮಾಡೋದು ಹೇಗೆ, ಕಸ ಗುಡಿಸೋದು ಹೇಗೆ ಅನ್ನೋದು ಕೂಡ ರಂಗಭೂಮಿಯಲ್ಲಿ ಕಲಿತೀವಿ ನಾವು. ಸೊ ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ರಘುರಾಜಾನಂದ ಭಾಳ ಇದರಲ್ಲಿದ್ದ. ಸೊ ಹಾಗಾಗಿ ಅವನ ಸಿನಿಮಾ ಇದಾಗಿರೋದ್ರಿಂದ ಅವನು ನನ್ನನ್ನು ಬಹುಶಃ ನನಗೆ ಕೊಡ್ತಾ ಇರುವಂಥ ಗುರುದಕ್ಷಿಣೆ ಇದು ಅಂತ ಅಂದ್ಕೊಳ್ತೀನಿ. ಸೊ ಅವನಿಗೆ ಡೈರೆಕ್ಟ್ರು ಮತ್ತು ರಘುರಾಜಾನಂದ ಸೇರಿ, ಸರ್ ನೀವು ಈ ಕ್ಯಾರೆಕ್ಟರ್ ಮಾಡಬೇಕು. ನನಗೆ ಗೊತ್ತಿಲ್ಲ ಕ್ಯಾರೆಕ್ಟ್ರಿಗೆ, ಕತೆ ಕೂಡ ನಾನು ಅವತ್ತು ಕೇಳಲಿಲ್ಲ. ಸೊ ನೀವು ಈ ಕ್ಯಾರೆಕ್ಟ್ರು, ಸರಿ ರಘುರಾಜಾನಂದ ಒಂದು ಏನೋ ಮಾಡ್ತಿದ್ದಾನೆ ಅಂದರೆ ನಾನು ಅಲ್ಲಿ ಇರ್ತೀನಿ ಅಂದರೆ ಸಾಕು, ಅದಕ್ಕಿಂತ ತೃಪ್ತಿ ಏನಿದೆ ಅಂತೇಳಿ ಹೋದ. ಒಂದು ಒಳ್ಳೆ ಕ್ಯಾರೆಕ್ಟರ್ನೇ ನನಗೆ ಕೊಟ್ಟಿದ್ದಾರೆ. ಬಹುಶಃ ನಿರ್ದೇಶಕರು ನನ್ನಿಂದ ಒಂದಷ್ಟನ್ನು ತೊಗೊಂಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ನಾಳೆ ತೆರೆ ಮೇಲೆ ನೋಡಿದ್ಮೇಲೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಕ್ಯಾರೆಕ್ಟರ್ ಯಾವ ಥರ ಇದಾಯ್ತು ಅಂತ ಮೇಡಮ್, ಎಲ್ಲ ಕ್ಯಾರೆಕ್ಟರ್ಗಳು ಇದಾಯಿತು. ಅಂದರೆ ಶರತ್ ಸಾರ್ದು ಇದಾಯಿತು, ಆಮೇಲೆ ಬಾಲರಾಜ್ ಸಾರ್ದು ಆಯಿತು, MLA ಕ್ಯಾರೆಕ್ಟ್ರ್ ಹುಡುಕ್ತಾ ಇದ್ವಿ. ಆ ಥರ ಕ್ಯಾರೆಕ್ಟರ್ ನಮಗೆ ಅಂದರೆ ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ವಿ. ಅವಾಗ ಕತೆ ಎಲ್ಲ ಪ್ರತಿಯೊಂದು ರಘು ಗೊತ್ತಿತ್ತು. ಅಣ್ಣ ಈ ಕ್ಯಾರೆಕ್ಟ್ರಿಗೆ ನಮ್ಮ ಸಾರ್ ಇದ್ದಾರೆ, ಅವ್ರು ಪಕ್ಕ ಸೂಟ್ ಆಗ್ತಾರೆ ಅಂತ. ಒಂದ್ಸಲ ಸಾರ್ ಆಫೀಸ್ ಹತ್ರ ಬಂದರು, ಅವರು ಮಾತಾಡ್ತಾ ಇರೋವಾಗೆ ಗೊತ್ತಾಯಿತು. ಅಂದರೆ ನಾವು ಏನು ಕ್ಯಾರೆಕ್ಟರ್ ಬರ್ಕೊಂಡಿದ್ವಲ್ಲ, ಇಲ್ಲ ಸಾರ್ ಫಿಕ್ಸ್ ಆಗ್ತಾರೆ ಅಂತೇಳಿ ಅವತ್ತೇ ಡಿಸೈಡ್ ಮಾಡಿದ್ವಿ. ಇಲ್ಲ ರಘು ನೀವು ಹೇಳೋದು ಕರೆಕ್ಟ್ ಆಗಿದೆ, ಅವರು 100% ಸೆಟ್ ಆಗ್ತಾರೆ ಅಂತೇಳಿ. ಸರ್, ತಾವು ಮಾಡಿದಂಥ ಅಂದರೆ ನಿರ್ದೇಶನ ಮಾಡಿದಂಥ ಮೊದಲ ಚಿತ್ರ. ಸೊ ಸ್ಟಾರ್ ಕಾಸ್ಟು ಸ್ಟ್ರಾಂಗ್ ಆಗಿದೆ. ಸೊ ಹ್ಯಾಂಡ್ಲಿಂಗ್ ಹೇಗಿತ್ತು? ಅಪ್ರೋಚ್ ಮಾಡೋದು ಈಸಿ ಆಯ್ತಾ? ಸೊ ಹೊಸ ನಿರ್ದೇಶಕರಿಗೆ ಎಲ್ಲರೂ ಒಪ್ಕೊಂಡ್ರ, ಹ್ಞೂ ಅಂದ್ರ, ಹೇಗೆ? ಮೇಡಮ್ ಅದೇ ಇವಾಗ ನಮಗೆ ಸ್ಟಾರ್ಟಿಂಗ್ ಭಯ ಇತ್ತು, ಅವ್ರು ಹೋದಾಗ ಯಾವ ಥರ ಇದು ಮಾಡ್ತಾರ ಅಂತ. ಅಂದರೆ ನಾವು ಹೊಸಬರು, ಆ್ಯಕ್ಚುಲಿ ಅವ್ರ ಹತ್ರನೂ ವರ್ಕ್ ಮಾಡಿಲ್ಲ ನಾನು. ಇವಾಗ ಬಾಲರಾಜ್ ಸರ್ ಹತ್ರ ಒಬ್ಬರು ಹತ್ರ ವರ್ಕ್ ಮಾಡಿದ್ದೆ ಮೇಡಮ್, ಅವ್ರ ಹತ್ರ ಶ್ರೀಧರ್ ಸರ್ ಹತ್ರ, ಹುಡುಗ ಯಾರ ಹತ್ರನೂ ನಾವು ವರ್ಕ್ ಮಾಡಿಲ್ಲ. ಸೊ ಹೋದಾಗ ನಮಗೂ ಭಯ ಇತ್ತು, ಯಾವ ಥರ ಸ್ವೀಕಾರ ಮಾಡ್ತಾರೆ, ಯಾವ ಥರ ಅವರು ಟ್ರೀಟ್ ಮಾಡ್ತಾರೆ ಅಂತ. ಬಟ್ ಅವರು ಹೋದಾಗ ಕತೆ ಹೇಳಿದ್ವಿ, ಕತೆ ಕೇಳಿ ಸಖತ್ ಇಷ್ಟಪಟ್ಟರು. ಆವಾಗಲಿದ್ದ ಅವರು ಒಂದು ನಮಗೆ ಇಲ್ಲ ಮಾಡ್ತಾರೆ ಅಂತೇಳಿ ಅದನ್ನ ಹಂಗೆ ಇಲ್ಲಿವರೆಗೆ ಉಳಿಸ್ಕೊಂಬಂದಿದ್ದೀವಿ ಅಂತ ನಂಬ್ತೀನಿ ನಾನು. ಓಕೆ, ಸೊ ಕತೆ ಇಸ್ ದಿ ಕಿಂಗ್ ಅಂತೀರಾ? ಹೌದು, 100% ಮೇಡಮ್. ಸೊ ಸಿನಿಮಾ ಮಾಡಬೇಕಾದ್ರೆ ಬಹಳಷ್ಟು ಅಡೆತಡೆಗಳು, ಇಲ್ಲಾಂದರೆ ಅನ್ಕೊಂಡಿದ್ದೇ ಬೇರೆ ಆಗಿರುತ್ತೆ. ಮಾಡ್ತಾ ಮಾಡ್ತಾ ನಿಮ್ಗೆ ಇನ್ನೂ ಯಾವ್ದ್ಯಾವ್ದು ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ನೀವು ಶೇರ್ ಮಾಡಿ ಮೇಡಮ್. ಆ್ಯಕ್ಚುಲಿ ಅದೇ ಕೆಲವೊಂದ್ಸಲಿ ಬರ್ಕೊಂಡಾಗ ಒಂದು ಆಗುತ್ತೆ, ಅಲ್ಲಿ ತೆಗಿಯುವಾಗ ಒಂದು ಆಗುತ್ತೆ. ಕೆಲವೊಂದ್ಸಲಿ ಬಜೆಟಿಂದ ಪ್ರಾಬ್ಲಮ್ ಅಂತ ಬರುತ್ತೆ. ಬಟ್ ಇಲ್ಲಿ ನಮ್ಮದು ಪ್ರೊಡಕ್ಷನ್ ಯಾವ ಥರ ಐತೆ ಅಂತಂದ್ರೆ ಒಂದೇ ಮಾತು ಹೇಳಿದ್ರು, ಪ್ರೊಡಕ್ಷನಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಂಗಿಲ್ಲ. ಇವಾಗ ಏನು ಬರ್ದಿದ್ರಲ್ಲ ಅದೇ ಸ್ಕ್ರೀನಲ್ಲಿ ಬರಬೇಕು. ಸೊ ಆ ಥರ ನಿಮ್ಗೆ ಏನು ಬೇಕು ಇದು ಮಾಡಿ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದೇ ಕಾರಣ, ಅದೇ ರೀತಿಯಿಂದ ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಇಲ್ಲಿ ನನಗೆ ಈ ಥರ ಸೆಟ್ ಬೇಕು, ಈ ಥರ ಜಾತ್ರೆಗೆ ಈ ಥರ ಬೇಕಂದ್ರೆ ಅದೇ ಥರ ಇದು ಮಾಡೋದು. ನನಗೆ ಒಂದು 150ರಿಂದ 200 ಜನ ಅಂದರೆ ಜೂನಿಯರ್ ಆರ್ಟಿಸ್ಟ್ ಬೇಕಂದ್ರೆ ಅಷ್ಟು ಜನ ಕೊಟ್ಟಿದ್ದಾರೆ ಮೇಡಮ್. ಇವಾಗ 12 ದಿನ ಜಾತ್ರೆ ಸೆಟಪ್ ಮಾಡಿದ್ವಿ ಮೇಡಮ್. ಸೆಟಪ್ ಇದೆ, ಅಲ್ಲಿ 150 ಜನ ಕಂಟಿನ್ಯೂ ಇರ್ತಿದ್ರು ಮೇಡಮ್. ಒಂದು 12 ದಿನವೂ 100 ಜನ ಇದ್ರು ಅಲ್ಲಿ. ಸೊ ಈ ರೋಣ ಚಿತ್ರದ ಸ್ಪೆಷಾಲಿಟೀಸ್ ಏನು ಮೇಡಮ್? ಸ್ಪೆಷಾಲಿಟಿ ಅದನ್ನು ಒಂದು ಸಿನಿಮಾ ಅಂದಾಗ ಒಂದು ಲವ್ ಇರುತ್ತೆ, ಇಲ್ಲ ಕ್ರೈಮ್ ಇರುತ್ತೆ. ಅಂದರೆ ಒಂದು ಜಾನರ್ ಫಿಕ್ಸ್. ಇವಾಗ ಲವ್ ಸ್ಟೋರಿ ಅಂದರೆ ಲವ್ ಇರುತ್ತೆ, ಇಲ್ಲ ಕ್ರೈಮ್ ಅಂದರೆ ಕ್ರೈಮ್ ಇರುತ್ತೆ, ಇಲ್ಲ ಸಸ್ಪೆನ್ಸ್ ಇರುತ್ತೆ. ಬಟ್ ಇಲ್ಲಿ ಈ ಸಿನಿಮಾ ಒಳಗಡೆ ಹೋದಾಗ ಇಲ್ಲಿ ಆ್ಯಕ್ಷನ್ ಡ್ರಾಮಾ ಇದೆ, ಪೊಲಿಟಿಕಲ್ ಡ್ರಾಮಾ ಇದೆ, ಆಮೇಲೆ ಎಮೋಷನ್ ಇದೆ, ಆಮೇಲೆ ಡಿವೋಷನ್ ಇದೆ, ಆಮೇಲೆ ಸೈನ್ಸ್ ಇದೆ. ಸೊ ಪ್ರತಿಯೊಂದು ಅಂಶ ಇದೆ. ಇನ್ನೂ ಒಂದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಸಂಬಂಧಗಳ ಬಗ್ಗೆ, ಸಂಬಂಧದ ವ್ಯಾಲ್ಯೂ ಹೇಳಿದ್ದೀವಿ ಮೇಡಮ್. ಒಂದು ತಂದೆ ಮಗನ ಬಾಂಧವ್ಯ ಹೆಂಗಿರುತ್ತೆ, ಆಮೇಲೆ ತಂದೆ ಮಗಳು ಬಾಂಧವ್ಯ, ಆಮೇಲೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ನಾವು ಸಿನಿಮಾ ನೋಡ್ತಾ ಇರುವಾಗ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ನಮ್ಮದೇ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಊರಿಗೆ ಹೋದಾಗ ಫ್ರೆಂಡ್ಸ್ ಕ್ಯಾರೆಕ್ಟರ್ ಇರ್ತಾರಲ್ವ, ಸಿನಿಮಾ ನೋಡ್ತಾ ಇರುವಾಗ ನಮ್ಮ ಫ್ರೆಂಡ್ಸ್ ಕ್ಯಾರೆಕ್ಟರ್ ಥರ ಫೀಲ್ ಆಗ್ತಾ ಇದೆ. ಆ ಹೀರೋಯಿನ್ ನೋಡ್ತಾರೆ ನನ್ನ ಥರ ನಾನೇ ಆ ಥರ ಫೀಲ್ ಆಗುತ್ತೆ. ಪ್ರತಿಯೊಂದು ಯಾರು ಆಡಿಯನ್ಸ್ ನೋಡ್ತಾ ಇರ್ತಾರಲ್ವ, ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಅಕ್ಕಪಕ್ಕ ನೋಡಿದ ಥರ ಫೀಲ್ ಆಗುತ್ತೆ ಮೇಡಮ್. ಓಕೆ ಸರ್, ಹೇಗಿತ್ತು ಶೂಟಿಂಗ್ ಸ್ಪಾಟು, ಸೆಟ್ಟಲ್ಲಿ ಹೇಗಾಗ್ತಿತ್ತು ವರ್ಕ್ ಎಲ್ಲ?
ಭಾಳ ಖುಷಿ ಕೊಡುತ್ತೆ ಮೇಡಮ್. ಇಲ್ಲಿ ಒಂದು ಹಳೆ ಬೇರುಗಳಿದ್ದಾವೆ. ಯಾಕೆಂದರೆ ಸಾಕಷ್ಟು 300 ಚಿತ್ರ ಮಾಡಿರುವಂಥ ಶರತ್ ಲೋಹಿತಾಶ್ವ ಅವರಿದ್ದಾರೆ. ಬಾಲರಾಜ್ ವಾಡಿ, ಇವತ್ತು ಕಾಂತಾರದಲ್ಲಿ ಅಬ್ಬರಿಸ್ತಾ ಇರ್ತಕ್ಕಂಥ ಬಾಲರಾಜ್ ವಾಡಿ ಸರ್ ಇದ್ದಾರೆ. ಕಾಂತಾರದಲ್ಲೇ ಇರ್ತಕ್ಕಂಥ ರಂಜನ್ ಶೆಟ್ರ್ ಇದ್ದಾರೆ, ಶ್ರೀಧರ್ ಸರ್ ಇದ್ದಾರೆ. ಈ ಥರದ ದೊಡ್ಡ ತಂಡ, ಅಂದರೆ ಅನುಭವಿ ತಂಡ. ಈಗ ಹೊಸಬರು, ಈಗ ಇಡೀ ಟೀಮ್ನಲ್ಲಿ ನಿಮಗೊಂದು ವಿಶೇಷತೆಯನ್ನು ಹೇಳ್ತೀನಿ. ಈ ಸಿನಿಮಾ ರಂಗವಿಜಯ ಸಿನಿಮಾ ಅಂತ ಹೇಳ್ತೀನಿ. ಯಾಕೆಂತಂದರೆ ನನ್ನ ತಂಡದ ಹೆಸರು ರಂಗವಿಜಯ ಅಂತೇಳಿ. ಆ ತಂಡದಲ್ಲಿರುವ 90 ಭಾಗ ಕಲಾವಿದರು ಮತ್ತು ತಂತ್ರಜ್ಞರು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಇದು ರಂಗವಿಜಯದ ಸಿನಿಮಾ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿದಂಥ ನನ್ನ ಹುಡುಗರಿದ್ದಾರೆ. ಸೊ ಹಾಗಾಗಿ ಆ ಹೊಸ ಚಿಗುರು, ಅಂದರೆ ಇವತ್ತಿನ ಹುಡುಗರು ಮೊದಲನೇ ಹೆಜ್ಜೆ ಇಡ್ತಾ ಇರತಕ್ಕಂಥ ಹೊಸ ಚಿಗುರು, ಹಳೆ ಬೇರು, ಈ ತುಂಬ ಅನುಭವ ಇರೋಂಥ ಇವರು ಎಲ್ಲ ಸೇರಿ ಮಾಡಿದಂಥ ಒಂದು ಪರಿಪಕ್ವವಾದಂಥ ಒಂದು ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ಭುತ ಅನುಭವ. ನಾವು ಮಾಡಿದ ಪ್ರತಿ ಕೆಲಸದಲ್ಲೂ ಇವತ್ತು ನಮ್ಗೆ ಅದೇ ಭಾಳ ಖುಷಿ ಅನ್ನೋದು ಅಂದರೆ, ಎಲ್ಲ ಆರ್ಟಿಸ್ಟ್ಗಳು ಇವತ್ತಿಗೂ ನಮ್ಮ ಜೊತೆಗೆ ಅದೇ ಸಂಬಂಧವನ್ನು, ಅದೇ ಪ್ರೀತಿಯನ್ನು, ಸಾಮಾನ್ಯವಾಗಿ ಬಂದಂಥ ಒಬ್ಬ ಜೂನಿಯರ್ ಆರ್ಟಿಸ್ಟು ಕೂಡ ಇವತ್ತು ನಮ್ಮ ಜೊತೆ ಫೋನ್ ಮಾಡಿ, ಲೈಟ್ ಆಫೀಸರ್ಸು ಕೂಡ ನಮ್ಮ ಜೊತೆ ಫೋನ್ ಮಾಡಿ, ಸರ್ ನಿಮ್ಮ ಟೀಮಲ್ಲಿ ಚೆನ್ನಾಗಿತ್ತು ಅಂತ ಮಾತಾಡುವ ಸೌಹಾರ್ದತೆಯನ್ನು ಉಳಿಸ್ಕೊಂಡಂಥ ಸಿನಿಮಾ ಇದು. ಸೊ ಹಾಗಾಗಿ ಇದು ತುಂಬ ವಿಶೇಷ ಸಿನಿಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.